ಈಗ ಸಾಕಷ್ಟು ಕಡೆ ಅಂದರೆ ಗ್ರಾಮೀಣ ಭಾಗದಿಂದ ಹೋಗಿ ಈ ಲೆವೆಲ್ಗೆ ತಲುಪೋದು ತುಂಬ ಕಷ್ಟ ಇದೆ. ಆದರೆ ಈ ಒಂದು ಸಾಧನೆ ಮಾಡಿದ್ದೀರಾ, ಈಗ ಸರ್ಕಾರ ನಡೆಸ್ಕೊಂಡಂಥ ರೀತಿ ಕೂಡ ಬೇಸರ ತಂದಿದೆ. ಈಗ ಏನು ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ? ಸರ್ ಅದೇ ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ಇವಾಗ ನಾವು ಏನೋ ಸ್ವಂತ ಅಂದರೆ ಇಲ್ದಿರೋದೇನು ಹೇಳಿಲ್ಲ. ಎಲ್ಲ ಸ್ಟೇಟಲ್ಲೂ ಒಂದು CM ಪೋಸ್ಟ್ ಮಾಡೋರಿರ್ಬೋದು, ನ್ಯೂಸ್ ಪೇಪರಲ್ಲಿ ಬಂದಿದೆ. ಅದನ್ನ ನೋಡಿ ನಮಗೆ ಅಂದರೆ ಇವಾಗಲೂ ನಂಬಿಕೆ ಇದೆ. ಪ್ರೆಸಿಡೆಂಟ್ಗೂ ಅದೇ ಹೇಳಿದ್ದು, ನಾವು CMನ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ CMಗೆ ಅವಮಾನ ಮಾಡೋದಲ್ಲ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶಯ ಸರ್. ಈಗ ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳು ಅಂದಾಗ ಈಗ ಕಬಡ್ಡಿಗೆ ಎಲ್ಲ ಒಂದು ಕಡೆ ಪ್ರೋತ್ಸಾಹ ಸಿಗ್ತಾ ಇರುವಂತ, ಯಾಕಂದ್ರೆ ಸರ್ಕಾರ ಇರ್ಬೋದು, ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಂದನೂ ಅಂದ್ರೆ ಈಗ ಗ್ರಾಮೀಣ ಮಟ್ಟದಲ್ಲಿ ಒಂದಷ್ಟು ಫೆಸಿಲಿಟೀಸ್ ಕೊಡ್ತಾರೆ, ಬೇರೆ ಬೇರೆ ಸ್ಪೋರ್ಟ್ಸ್ ಅಂತ ಇಂಟ್ರೆಸ್ಟ್ ಉಂಟು. ಈ ರೀತಿ ಕ್ರೀಡೆಗಳು ನಶಿಸಿ ಹೋಗೋದಕ್ಕೆ ಸರ್ಕಾರ ಕಾರಣ ಆಗ್ತಿದೆ ಸರ್. ಖಂಡಿತ ನಾನು ಆವಾಗಲೇ ಕೂಡ ಅದೇ ಹೇಳಿದ್ದು. ಏನಂದರೆ ನೋಡಿ, ನಮ್ಮ ಒಂದು ಒಲಿಂಪಿಕ್ಸಲ್ಲಿ ಸೌತ್ ರಾಜ್ಯಗಳು ಯಾವುದು ಕೂಡ ಮೆಡಲಿಗೆ ತರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ನಮ್ಮ ಕೇಂದ್ರ ಸರ್ಕಾರ ಒಲಿಂಪಿಕ್ಸ್ನ ನಾವು ಸ್ಟಾರ್ಟ್ ಮಾಡಿ 36 ಖೋ-ಖೋ, ಕಬಡ್ಡಿ ಈ ಥರ 4-5 ಸ್ಪೋರ್ಟ್ಸ್ಗಳನ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂತೇಳಿ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ, ಬಿಡ್ ಮಾಡಿದ್ದಾರೆ. ಆದರೆ ಖಂಡಿತ ಸೇರಿಸ್ತೀವಿ ಅಂತ ಹೇಳಿದ್ರು. ಆ ರಾಜ್ಯದಲ್ಲಿ ಇಂಥ ತಂಡದಲ್ಲಿ ನಾವು ಮಹಾರಾಷ್ಟ್ರ ಆದಮೇಲೆ ಯಾವ್ದಾದ್ರು ಒಂದೇ ಸ್ಟೇಟಲ್ಲಿ ಇಬ್ಬರಾಡಿದ್ದೀವಿ ಅಂದರೆ ಕರ್ನಾಟಕ. ನಮ್ಮನ್ನ ಗುರುತಿಸಿ ಅವರು ಅಲ್ಲಿ ತಕ್ಕನಾಗಿ ನಮ್ಮನ್ನ ಯಾವುದೇ ರೀತಿ ಪ್ರೋತ್ಸಾಹ ಮಾಡ್ತಿಲ್ಲ ಅಂತಂದಮೇಲೆ ಬೇರೆ ಮಕ್ಕಳು ಎಲ್ಲಿ ಇಂಪ್ರೂವ್ ಆಗ್ತಾರೆ ಸರಿ. ಖೋ-ಖೋ ಇನ್ನು ಗ್ರಾಮೀಣ ಕ್ರೀಡೆಗಳಲ್ಲಿ ಪೇರೆಂಟ್ಸು ಕೂಡ ಬಿಡ್ತಾ ಇಲ್ಲ. ಎಲ್ಲದಕ್ಕೂ ಬರೀ ಕ್ರಿಕೆಟ್ಗೆ ದುಡ್ಡು ರಿಲೀಸ್ ಮಾಡ್ತಾರೆ, ಫಂಡು. ಇನ್ನೂ ಲಾಸ್ಟ್ ಬಾಲ್ ಆಗಿರಲ್ಲ, ಓವರ್ ಮುಗ್ದಿರಲ್ಲ, ಅವ್ರಿಗೆಲ್ಲ ಟ್ವಿಟರ್ ಮಾಡ್ತಾರೆ, ನಿಮ್ಗೆ ಯಾವುದೇ ರೀತಿ ಪ್ರೋತ್ಸಾಹ ಸಿಗಲ್ಲ, ಓದಿ. ಅದಕ್ಕಿಂತ ಇವಾಗ ಅದೇ ಆಗಿದೆ ಅಲ್ವ ಸರಿಗೆ. ನನಗೆ ಇಷ್ಟೆಲ್ಲ 17 ವರ್ಷ ನಾನು ಅಚೀವ್ಮೆಂಟ್ ಮಾಡಿ ಬರೀ 5 ಲಕ್ಷ ಕೊಡ್ತಾರೆ, ವರ್ಲ್ಡ್ ಕಪ್ ಆಡಿದ್ರು ಅಂತ ಹೇಳಿದ್ರೆ ಯಾವ ಪೇರೆಂಟ್ಸ್ ನಾನೇ ಮಕ್ಳನ್ನ ಬಿಡ್ತಾರೆ? ಅದ್ರ ಬದಲು ನೀನು ಓದೋದಕ್ಕಿಂತ ಜಾಸ್ತಿನೇ ದುಡಿಬೋದು ಅಂತ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.